ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಯುವಕನಾಗಿ ಈ ಬಾರಿ ನನಗೆ ಸಿಕ್ಕಂತ ಒಂದು ಅವಕಾಶ, ಈ ಅವಕಾಶ ಒಬ್ಬ ಯುವಕನಿಗೆ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗಿ ಪ್ರತಿಯೊಬ್ಬ ಜನಸೇವೆ ಮಾಡುವಂತ ಒಂದು ದೊಡ್ಡ ಅವಕಾಶ ನನಗೆ ಸಿಕ್ಕಿದೆ. 2014ರಲ್ಲಿ ನಮ್ಮ ತಾಯಿಯವ್ರಿಗೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಒಂದು ಅವಕಾಶ ಸಿಕ್ಕಿತ್ತು. ಒಂದು ಒಳ್ಳೆ ಮಾದರಿ ಕ್ಷೇತ್ರ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಕಂಡಿದ್ರು. ಹಾಗಾಗಿ ಜನರ ಋಣ ಒಂದು ನಮ್ಮ ಮೇಲಿದೆ. 4,70,000 ಜನ ಏನವಾಗ ಮತವನ್ನು ಕೊಟ್ಟಿದ್ರು, ಆ ಜನರ ಋಣ ಒಂದು ನಮ್ಮ ಮೇಲಿದೆ. ಆ ಋಣವನ್ನು ತೀರಿಸಬೇಕು. ಗ್ರಾಮೀಣ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ತಾಯಿಯವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಕೆಲಸ ಕಾರ್ಯಗಳನ್ನ ಎಲ್ಲ ನಮ್ಮ ಪಕ್ಷದ ಗುರು ಹಿರಿಯರು, ಎಲ್ಲ ನಮ್ಮ ಪಕ್ಷದ ಶಾಸಕರು ಎಲ್ಲರ ಆಶೀರ್ವಾದದಿಂದ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಒಬ್ಬ ಯುವಕನಾಗಿ ಮನೆ ಮಗನಾಗಿ ಕೆಲಸ ಮಾಡಿ. ಪ್ರತಿಯೊಂದು ಪಕ್ಷದಲ್ಲಿ ಇವತ್ತು ಟಿಕೆಟ್ ಪಡಿಬೇಕಾದ್ರೆ ಒಂದು ಪ್ರೊಸೀಜರ್ ಇರುತ್ತೆ. ಬೂತ್ ಮಟ್ಟದಿಂದ ಹಿಡಿದು ಮೇಲೆ ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು, ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು, ಡಿಫಿಟೆಡ್ ಕ್ಯಾಂಡಿಡೇಟ್ ಆಗಿರ್ಬೋದು ಅಥವಾ ಆರ್ಸಿ ಬಂದಂತ ಕ್ಯಾಂಡಿಡೇಟ್ ಆಗಿರ್ಬೋದು, ಪ್ರತಿಯೊಬ್ಬರ ಅಭಿಪ್ರಾಯವನ್ನು ತಗೊಂಡು ಟಿಕೆಟ್ ಅನ್ನ ಘೋಷಣೆ ಮಾಡಿ. ಹಾಗಾಗಿ ನಮ್ಮಲ್ಲಿ ಕೂಡ ಅದೇ ಪ್ರೊಸೀಜರ್ ಮುಖಾಂತರ ಪ್ರತಿಯೊಂದಕ್ಕೂ ಕೂಡ ಫಾಲೋ ಅಪ್ ಮಾಡಿ ಈ ಬಾರಿ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನನ್ನ ಹೆಸರನ್ನು ಪಕ್ಷಾತೀತವಾಗಿ ನಾವು ಪಕ್ಷದ ಎಲ್ಲಾ ಮುಖಂಡರ ಒಪ್ಪಿಗೆ ಮೇರೆಗೆ ಈ ಬಾರಿ ಮೃಣಾಲ್ ಹೆಬ್ಬಾಳ್ಕರ್ ಅವ್ರಿಗೆ ಕೊಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆ ಗೆಲ್ಲುವಂತ ಅವಕಾಶ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಬಾರಿ ಕೊಟ್ಟಿದ್ದಾರೆ. ಹೆದರಿಕೆ ಅನ್ನೋ ಒಂದು ಯಾವ್ದು ಮಾತು ಇಲ್ಲ. ಯಾಕಂದ್ರೆ ನಾನು ಬೆಳಗಾವಿಯ ಹೆಮ್ಮೆಯ ಪುತ್ರ, ಬೆಳಗಾವಿ ಮನೆ ಮಗ. ಎದುರಾಳಿ 8 ಬಾರಿ ಶಾಸಕರು ಆದ್ರೂ ಕೂಡ 2 ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ನಮ್ಮ ಬೆಳಗಾವಿ ಜಿಲ್ಲೆಗೆ. 1 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಅವರ ಕೊಡುಗೆ ನಮ್ಮ ಜಿಲ್ಲೆಗಾಗಿ ಅವರ ಕೊಡುಗೆ ಏನು? ಮೊನ್ನೆ ಕೋವಿಡ್ ಬಂದಂತ ಸಮಯದಲ್ಲಿ ಬಹಳಷ್ಟು ಜನ ಅವ್ರು ಮಾಡಿದಂತ ಅಪರಾಧ ನಮ್ಮ ಜಿಲ್ಲೆಗೆ ಬಂದಂತ ಆಕ್ಸಿಜನ್ ಆಗಿರ್ಬೋದು, ರೆಮಿಡಿಸಿವಿರ್ ಇಂಜೆಕ್ಷನ್ ಆಗಿರ್ಬೋದು, ಅಥವಾ ಇಲ್ಲಿ ಮಾಡಿದಂತ ಆಗ್ಬೇಕಾದಂತ ಯೋಜನೆಗಳು IIT ಆಗಿರ್ಬೋದು, ಸೌತ್ ವೆಸ್ಟರ್ನ್ ರೈಲ್ವೆ ಜಂಕ್ಷನ್ ಆಗಿರ್ಬೋದು, ಅಥವಾ ಹೈಕೋರ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಜಿಲ್ಲೆಯಲ್ಲಿ ಅನ್ಯಾಯ ಆಗಿದೆ. ನಮ್ಮ ಜಿಲ್ಲೆ ಮೇಲೆ ಬಹಳಷ್ಟು ಬರೆಪಟ್ಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾವ ಹೆದರಿಕೆ ಕೂಡ ನನಗಿಲ್ಲ. ಆದ್ರೆ ನನಗೊಂದು ವಿಶ್ವಾಸ ಇದೆ, ಈ ಬಾರಿ ಬೆಳಗಾವಿ ಜಿಲ್ಲೆಯಲ್ಲಿ ಮನೆ ಮಗನ ಕೈ ಹಿಡಿತಾರೆ ಜನ ಅಂತ ಒಂದು ವಿಶ್ವಾಸ ಇದೆ. ಬಹಳಷ್ಟು ಸಮಸ್ಯೆಗಳಿದೆ ನಮ್ಮ ಬೆಳಗಾವಿ ಲೋಕಸಭೆಯಲ್ಲಿ. ಬಹಳಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳು ಬರೀ ಘೋಷಣೆಗೆ ಮಾತ್ರ ಸೀಮಿತವಾಗಿದೆ. ನಿನ್ನೆ ತಾನೇ ರಾಮದುರ್ಗ ಅನ್ನೋ ತಾಲೂಕಿನಲ್ಲಿ ನಾನು ಸುತ್ತಾಡಬೇಕಾದ್ರೆ ಶೌಚಾಲಯಗಳ ಪರಿಸ್ಥಿತಿ ನೋಡಿದ್ರೆ, ಶೌಚಾಲಯಗಳ ಸ್ಥಿತಿ ನೋಡಿದ್ರೆ ಬಹಳ ಬೇಜಾರಾಗುತ್ತೆ. ಇವಾಗ ಮುಖ್ಯವೇನಂದ್ರೆ ನಮ್ಮಲ್ಲಿ ಬಹಳ ದೊಡ್ಡ ಜಿಲ್ಲೆ, ಬಹಳ ದೊಡ್ಡ ಲೋಕಸಭೆ. ಇಷ್ಟು ದೊಡ್ಡ ಲೋಕಸಭೆ ಇದ್ರೂ ಕೂಡ ಜನೌಷಧಿ ಕೇಂದ್ರಗಳು ಎಷ್ಟಿದೆ ನಮ್ಮಲ್ಲಿ? ಬರೀ 17 ಮಾತ್ರ. ಆದ್ರೆ ಎಲ್ಲಕ್ಕಿಂತ ಚಿಕ್ಕ ಜಿಲ್ಲೆ ಆದಂತ ದಕ್ಷಿಣ ಕನ್ನಡದಲ್ಲಿ ಸರಿಸುಮಾರು 40 ಜನೌಷಧಿ ಕೇಂದ್ರ ಇದೆ. ನಮ್ಮಲ್ಲಿ ಬರೀ ಒಂದು ಬಿಲ್ಡಿಂಗ್ ಮಾತ್ರ ಕಟ್ಟಿದ್ದಾರೆ, ರೈಲ್ವೆ ಸ್ಟೇಷನ್ ಅಂತ ಹೇಳಿ. ಆದ್ರೆ ಗೂಡ್ಸ್ ಟ್ರೈನ್ ಗಳಿಗೆ ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇನ್ನೂ ಕೂಡ ಇಂಡಸ್ಟ್ರಿಯಲ್ ಕಾರಿಡೋರ್ ಇಲ್ಲ. ಇಂಡಸ್ಟ್ರೀಸ್ ಗಳಿಗೆ ಫೆಸಿಲಿಟಿ ಸಿಗಬೇಕಾದಂತ ಇಂಡಸ್ಟ್ರಿಯಲಿಸ್ಟ್ ಗೆ ಫೆಸಿಲಿಟೀಸ್ ಇಲ್ಲ. ESI ಹಾಸ್ಪಿಟಲ್, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರುವಂತ ವರ್ಕರ್ಸ್ ಗೆ ESI ಹಾಸ್ಪಿಟಲ್ ಇಲ್ಲ. ಇವಾಗ ನಮ್ಮ ಬೆಳಗಾವಿ ನಗರವನ್ನು ನೋಡಿದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ GST ನಮ್ಮಲ್ಲಿ ಗ್ಯಾದರ್ ಆಗೋದು ಎಲ್ಲಿ ನೋಡಿದ್ರೆ ಅದು ನಮ್ಮ ಮಾರ್ಕೆಟ್ ಏರಿಯಾ. ಆದ್ರೆ ಮಾರ್ಕೆಟ್ ಏರಿಯಾ ವೆಂಡರ್ಸ್ ಯಾರಿದೆ, ಮಾರ್ಕೆಟ್ ಏರಿಯಾ ಮರ್ಚೆಂಟ್ಸ್ ಯಾರಿದೆ, ನೀವು ಅವ್ರ ಹತ್ರ ಹೋಗಿ ಅವ್ರ ದುಃಖ ಕೇಳಿದ್ರೆ ಇವತ್ತು ಅವ್ರ ಹತ್ರ ಹೋಗಿ ದುಃಖ ಕೇಳುವಂತವ್ರು ಯಾರಾಗಿ ಇಲ್ದಾಗಿದೆ. ಅವ್ರು ಹೆಚ್ಚಿನ GST ಕಲೆಕ್ಟ್ ಮಾಡ್ತಾರೆ. ಹಾಗಾಗಿ ಇನ್ನೂ ಕೂಡ ಅವ್ರಿಗೆ ಬೇಸಿಕ್ ಫೆಸಿಲಿಟೀಸ್ ಅನ್ನ ಒದಗಿಸಿಲ್ಲ. ಅಲ್ಲಿ ಬೇಸಿಕ್ ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಆಗಿರ್ಬೋದು, ಡ್ರೈನೇಜ್ ಫೆಸಿಲಿಟೀಸ್ ಆಗಿರ್ಬೋದು, ಅಥವಾ ಅವ್ರೇನ್ ಕಸ ಕಡ್ಡಿಯಲ್ಲಿ ಇರುತ್ತೆ ಅದನ್ನು ಕೂಡ ಒಂದು ಒಳ್ಳೆ ಕಾರ್ಪೊರೇಷನ್ ರೀತಿಯಲ್ಲಿ ತಗೊಂಡು ಹೋಗುವಂತ ಫೆಸಿಲಿಟೀಸ್ ಕೂಡ ಅಲ್ಲಿ ಇಲ್ಲ. ಹಾಗಾಗಿ ಈ ಬಾರಿ ಬದಲಾವಣೆ ಆಗಬೇಕು. ಯಾಕಂದ್ರೆ ಬರೀ ಘೋಷಣೆ ಮುಖಾಂತರ ನಮ್ಮ ಪ್ರಣಾಳಿಕೆಯಲ್ಲಿ ಇರಬಾರ್ದು. ಆ ಘೋಷಣೆ ಆಗಿದ್ದನ್ನ ನಾವು ಪೂರ್ಣತ್ವಗೊಳಿಸಬೇಕು ಅನ್ನೋ ಒಂದು ಉದ್ದೇಶ ಆಗಿರ್ಬೇಕು. ನೋಡ್ರಿ, ನನಗೆ ಬೇಜಾರು ಏನಾಗ್ತಿದೆ ಅಂದ್ರೆ ಬಹಳಷ್ಟು ವರ್ಷಗಳ ಮುಂದೆ ಒಂದು IT ಪಾರ್ಕ್ ಅನ್ನೋ ಒಂದು ಘೋಷಣೆ ಆಯ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಅದು ಕೂಡ ಇಲ್ಲಿ ದೇಸೂರ್ ಹತ್ರ. ಅದರ ನಂತರ ಬರೀ ಅದು ಘೋಷಣೆಗೆ ಮಾತ್ರ ಸೀಮಿತ ಆಯ್ತು. ಅಲ್ಲಿ ಯಾವ್ದಾದ್ರು ಒಂದು ಕಂಪನಿ ಬಂತ, ಅಥವಾ ನಮ್ಮಲ್ಲಿ ಬೆಳಗಾವಿ ಲೋಕಸಭೆ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಇದೆಯಾ, ಅಥವಾ ಇಂಡಸ್ಟ್ರಿಯಲಿಸ್ಟ್ ಗಳಿಗೆ ಸಿಗಬೇಕಾದಂತ ಆದ್ಯತೆಗಳು, ಅವ್ರಿಗೆ ಸಿಗಬೇಕಾದಂತ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು. ಈಗ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು ಘೋಷಣೆ ಮಾಡಿ, ಸ್ಪೆಷಲ್ ಎಕನಾಮಿಕ್ ಝೋನ್ ಅರ್ಥ ಏನು? ಆ ಎಕನಾಮಿಕ್ ಝೋನ್ ಅಲ್ಲಿ ಮಲ್ಟಿನ್ಯಾಷನಲ್ ಕಂಪನೀಸ್ ಆಗಿರ್ಬೋದು, ಅಥವಾ ಸಾಫ್ಟ್ವೇರ್ ಕಂಪನೀಸ್ ಆಗಿರ್ಬೋದು, ಅವುಗಳು ಸ್ಥಾಪನೆ ಆದ ನಂತರ ಅವ್ರಿಗೆ ಸರ್ಕಾರ ಕಡೆಯಿಂದ ಕರೆಂಟ್ ಫ್ರೀ ಆಗಿರ್ಬೋದು, ಅಥವಾ ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ಅಥವಾ ಜಮೀನ್ ಆಗಿರ್ಬೋದು, ಇಂಥವುಗಳನ್ನ ಕೊಟ್ರೆ ಹೆಚ್ಚಿನ ಇಂಡಸ್ಟ್ರಿಯಲಿಸ್ಟ್ ಅಲ್ಲಿ ಬರ್ತಾರೆ, ಉದ್ಯೋಗ ಸೃಷ್ಟಿಯಾಗುತ್ತೆ. ಸೊ ಆ ತರ ಸಿಸ್ಟಮ್ ಇನ್ನೂ ಕೂಡ ನಮ್ಮ ಬೆಳಗಾವಿ ಲೋಕಸಭೆಯಲ್ಲಿ ಈ 20 ವರ್ಷದಲ್ಲಿ ಆಗಿಲ್ಲ ಅನ್ನೋದನ್ನ ನನಗೆ ಬಹಳ ಬೇಜಾರಾಗುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಗುರಿ ಮುಟ್ಟಬೇಕು ಅನ್ನೋ ಒಂದು ಇಚ್ಛೆಯಿಂದ ನಾನು ಆ ತರ ರಾಜಕೀಯ, ಕುಟುಂಬ ತರ ರಾಜಕೀಯ ಅಂತ ಇದನ್ನ ನೋಡಲ್ಲ. ಯಾಕಂದ್ರೆ ಒಬ್ಬ ಯುವಕನಿಗೆ ಈ ಬಾರಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನೀವು ಪ್ರತಿಯೊಂದು ಪಕ್ಷದಲ್ಲಿ ತೆಗೆದು ನೋಡಿ, ಯಾರು ಯುವಕರು ಕೂಡ ಹೆಚ್ಚಿನ ಆಸಕ್ತಿ ವಹಿಸ್ಕೊಂಡು ಪ್ರತಿಯೊಂದು ಪಕ್ಷದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಅವರಿಂದ ಈ ಹಣೆಪಟ್ಟಿ ಹಚ್ಚಬಹುದು. ಆದರೆ ಯೂತ್ ಕಾಂಗ್ರೆಸ್ನಲ್ಲಾಗಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಜನರಿಗೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಬೀದಿಗಿಳಿದು ಹೋರಾಟ ಕೂಡ ಮಾಡಿದ್ದೀನಿ. ಅದೇ ತರಹ ನಮ್ಮ ಬೆಳಗಾವಿ ಲೋಕಸಭೆಯಲ್ಲೂ ಕೂಡ ಆ ಹೋರಾಟದ ಮೂಲಕ ಬಂದಂತ ಒಬ್ಬ ಯುವಕ ನಾನು. ಈ ಬಾರಿ ಅವಕಾಶವನ್ನ ಉಪಯೋಗಿಸಿಕೊಂಡು ಆಗದಂತ ವೈಫಲ್ಯಗಳು, ಏನ್ ಸಂಸದರು ಮಾಡಿದಂತ ವೈಫಲ್ಯಗಳನ್ನ ಮೀರಿ ಮುಂದೆ ಕೆಲಸ ಮಾಡುವಂತ ಗುರಿ ಇಟ್ಕೊಂಡು ಬಂದಿದ್ದೀನಿ. ಸೊ ಆ ತರ ರಾಜಕಾರಣ ನಾನೇನು ಇದರಲ್ಲಿ ಗ್ಯಾರಂಟಿಗಳಿಂದ ಇವತ್ತು ಜನರು ಬಹಳಷ್ಟು ಖುಷಿಯಾಗಿದ್ದಾರೆ. ಯಾಕಂದ್ರೆ ನಾವು 5 ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದ್ವಿ
ಕರೆಂಟ್ ಫ್ರೀ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಆಗಿರ್ಬೋದು, ಅಥವಾ ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅಥವಾ ಈ ಎಲ್ಲಾ ಗ್ಯಾರಂಟಿಗಳಿಂದ ಇವತ್ತು ಬೆಲೆ ಏರಿಕೆ ಎಲ್ಲಿಗೆ ಹೋಗಿದೆ, ಪೆಟ್ರೋಲ್ ರೇಟ್ ಏನಾಗಿದೆ, ತೇಲ ರೇಟ್ ಏನಾಗಿದೆ, ಅಥವಾ ನೀವು ಇವತ್ತು ಸಾಧಾರಣ ಒಂದು 4-5 ವರ್ಷಗಳ ಹಿಂದೆ ಒಂದು ವಿಕ್ಸ್ ಡಬ್ಬಿ ಅದರ ರೇಟ್ ಏನಿತ್ತು, ಇವಾಗ ಏನಾಗಿದೆ. ಬಡುವ ಹೆಣ್ಮಕ್ಳು ಇವತ್ತು ಔಷಧಿ ತಗೊಳ್ಬೇಕಂತ ಹೇಳಿ ಹೊರಗಡೆ ಹೋದ್ರೆ ಅವ್ರಿಗೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಇವತ್ತಿನ ದಿನದಲ್ಲಿ. ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾದ್ರೂ ಒಂದ್ ಕಡೆ ಆಧಾರ ಸಿಗುವಂತ ಒಂದು ಗೃಹಲಕ್ಷ್ಮಿಯಿಂದ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಭರವಸೆ ನನಗಿದೆ. ಅದೇ ರೀತಿಯಾಗಿ ಶಕ್ತಿ ಯೋಜನೆಯಲ್ಲಿ ಇವತ್ತು ಹೆಣ್ಮಗಳು ಕೂಡ ಸ್ವಾಭಿಮಾನದಿಂದ ಎಲ್ಲ ಕಡೆ ಅಡ್ಡಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗ್ಬೋದು. ಬಹಳಷ್ಟು ನಮ್ಮ ಕಡೆ ಜನರು ಕೂಡ, ಗ್ರಾಮೀಣ ಭಾಗದಂತ ಜನರು ಧರ್ಮಸ್ಥಳ ನೋಡಿರ್ಲಿಲ್ಲ, ಅಥವಾ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ನೋಡಿರ್ಲಿಲ್ಲ, ಯಲ್ಲಮ್ಮ ಗುಡ್ಡಕ್ಕೆ ಹೋಗಿರ್ಲಿಲ್ಲ. ಸೊ ಹಾಗಾಗಿ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗ್ತಾ ಇದೆ ಅನ್ನೋ ಮನೋಭಾವನೆ. ಪ್ರತಿಯೊಂದು ಫ್ಯಾಕ್ಟ್ರಿಗೆ ಅದರದೇ ಆದಂತ ಒಂದು FRP ನ ನಮ್ಮ ಸರ್ಕಾರದವರು ಫಿಕ್ಸ್ ಮಾಡ್ತಾರೆ. ಫ್ಯಾಕ್ಟರಿ ಅವರು ಕೂಡ ಅದರದೇ ರೀತಿಯಾಗಿ ರೈತರಿಗೆ ಬಿಲ್ ಅನ್ನ ಜಮಾ ಮಾಡ್ತಾ ಹೋಗ್ತಾರೆ. ಆದ್ರೆ ಕೆಲವು ಬಾರಿ ರೈತರಿಗೆ ಅದು ತೃಪ್ತಿ ತಂದಿರಲ್ಲ. ಸೊ ಹಾಗಾಗಿ ಯಾವ ರೈತರು ಕೂಡ, ಯಾವ್ಯಾವ ವರ್ಗದ ರೈತರು ಪ್ರತಿಯೊಬ್ಬರು ಕೂಡ ಏನೇನು ಹೋರಾಟ ಮಾಡ್ತಾರೆ, ಅವ್ರಿಗೂ ಸರ್ಕಾರ ಕಡೆಯಿಂದ ಏನೇನು ಅನುಕೂಲ ಸಿಗಬಹುದು ಅಂತ ಸಿಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅನ್ನೋದು ಒಂದು. ಈ ಪ್ರಶ್ನೆಗೆ ಒಬ್ಬ ಮಗನಾಗಿ ಉತ್ತರ ಕೊಡ್ತಾರೆ, ರಾಜಕಾರಣಿ ಆಗಲ್ಲ. ಯಾಕಂದ್ರೆ ಯಾರೇ ಒಬ್ಬರು ವ್ಯಕ್ತಿ ಆಗಿರ್ಲಿ, ಪ್ರತಿಯೊಬ್ಬ ವ್ಯಕ್ತಿಗೆ ತಾಯಿ ಅಂದ್ರೆ ಬಹಳ ಪ್ರೀತಿ ಅನ್ಸುತ್ತೆ. ಯಾರೇ ವ್ಯಕ್ತಿಗೆ ಕೂಡ ತಾಯಿ ಅವ್ರ ಮೇಲೆ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ, ಭೂಮಿ ಮೇಲೆ ಯಾರೇ ಇದ್ರು ಕೂಡ ಅವ್ರಿಗೆ ಬೇಜಾರಾಗುತ್ತೆ. ಆದ್ರೆ ಈ ಟೀಕೆ ಟಿಪ್ಪಣಿಗಳನ್ನ ಸುಮಾರು ವರ್ಷಗಳಿಂದ ನಾನು ಸಹಿಸ್ಕೊಂಡು ಬಂದಿದ್ದೀನಿ. ಮೊನ್ನೆ ನೀವು ನೋಡಿರ್ಬೋದು, ಒಬ್ಬರು ಮಾಜಿ ಶಾಸಕರು ಯಾವ ರೀತಿ ಪದಗಳನ್ನ ನಮ್ಮ ತಾಯಿಯವ್ರ ಬಗ್ಗೆ ಉಪಯೋಗಿಸಿದ್ರು. ಯಾವತ್ತೂ ಕೂಡ ಈ ದುಃಖನ್ನ ನಾನು ನನ್ನ ತಾಯಿ ಮುಂದೆ ಹಂಚಿಕೊಂಡಿಲ್ಲ. ಆದ್ರೆ ಜನರ ಮುಂದೆನೆ ಇವತ್ತು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಇವ್ರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಾರೆ. ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ನಾರಿ ಅಂತ ಹೇಳ್ತಾರೆ. ಆದ್ರೆ ಹೆಣ್ಮಕ್ಳಿಗೆ ಕೊಡುವಂತ ಗೌರವ ಇದೇನಾ ಇವ್ರ ಸಂಸ್ಕೃತಿ? ಮೊನ್ನೆ ಅವ್ರ ಮಾಜಿ ಶಾಸಕರು ಮಾತಾಡೋ ಅಂತ ಸಂದರ್ಭದಲ್ಲಿ ಹಿಂದೆ ಕೂತ್ಕೊಂಡು ನೋಡ್ಬೇಕಾದಂತ ನಮ್ಮ ಶೆಟ್ಟರ್ ಸಾಹೇಬರು ನಗಾಡ್ಕೊಂಡು ಚಪ್ಪಾಳಿ ಹೊಡಿತಿದ್ರು. ಇದನ್ನೆಲ್ಲ ನೋಡಿದ್ರೆ ನನ್ಗೆಲ್ಲೋ ಈ ಬಿಜೆಪಿ ಅವ್ರದ್ದು ಒಂದು ಹಿಡನ್ ಅಜೆಂಡಾ ಅನ್ಸುತ್ತೆ. ಹಾಗಾಗಿ ಯಾರೇ ಒಬ್ರು ಹೆಣ್ಮಗಳಾಗ್ಲಿ, ಈ ಜಿಲ್ಲೆಯವರಾಗಿರ್ಬೋದು, ಈ ದೇಶದವರಾಗಿರ್ಬೋದು, ಪ್ರತಿಯೊಬ್ರು ಹೆಣ್ಮಕ್ಳಿಗೆ ಅವ್ರದೇ ಆದಂತ ಒಂದು ಗೌರವನ ಕೊಡ್ಬೇಕು ಅನ್ನೋ ಒಂದು ಮನೋಭಾವನೆ ನಂದು. ಹಾಗಾಗಿ ಇದೇ ತರ ಸೌಮ್ಯ ಸ್ವಭಾವದಿಂದ ನನ್ನ ಏನ್ ಸೇವೆ ಇದೆ, ಇದೇ ತರ ಸೌಮ್ಯ ಸ್ವಭಾವದಿಂದ ನೋಡ್ರಿ. ಮುರುಗೇಶ್ ನಿರಾಣಿ ಅವರು ಬಹಳ ಹಿರಿಯ ರಾಜಕಾರಣಿಗಳು. ಅವ್ರು ಯಾಕೆ ಯಾವ ರೀತಿ ಆತರ ಮಾತಾಡಿದ್ರು ಅಂತೂ ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನಾನಂತರೂ ನಮ್ಮ ತಾಯಿ ಅಂತ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಹೋರಾಟಕ್ಕೆ ಬಹಳಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ, ಬಹಳಷ್ಟು ಹೋರಾಟ ಮಾಡಿದ್ದಾರೆ. 2A ಮೀಸಲಾತಿ ಸಿಗಬೇಕು ಅನ್ನೋ ಒಂದು ಪ್ರಯತ್ನ ಬಹಳಷ್ಟು ಇದೆ. ಅವ್ರ ಜೊತೆಗೆ ಕೂಡ ನಾನು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. ಇವತ್ತು ನನ್ನ ಮೈಯಲ್ಲಿ ಹರಿಯುವಂತ ರಕ್ತ ಯಾರದು ಇದ್ರೆ ಅದು ನಮ್ಮ ತಾಯಿ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ರಕ್ತ. ಆದ್ರೆ ನಾನು ಏನ್ ಅನ್ಕೊಳ್ತೀನಿ, ಇವತ್ತು ಜಾತಿ ಭೇದ ಭಾವ ಇಲ್ಲಬಾರ್ದು. ಇವತ್ತು ಜಾತಿ ಏನೇ ಇದ್ರು ಒಂದು ಹೆಣ್ಣು ಒಂದು ಗಂಡು. ಹಾಗಾಗಿ ಈ ರೀತಿಯಿಂದ ಸಮಾಜ ಸೇವೆ ಮಾಡುವಂತ ಒಂದು ಲಕ್ಷ್ಯ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅವರು ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೋ ಇಲ್ಲೋ ಅನ್ನೋದನ್ನ ಅನ್ನೋಕಿನ ಜಾಸ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಬರೀ 2,000 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಸೋಲನ್ನು ಅನುಭವಿತು. ಆ ಎಲ್ಲ ಮಿಸ್ಟೇಕ್ಸ್ ಗಳನ್ನ ಹೊರತುಪಡಿಸಿ ಈ ಬಾರಿ ಗೆಲ್ಲುವಂತ ಎಲ್ಲ ಅವಕಾಶ ಇದೆ. ಹಾಗಾಗಿ ನಾವು ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಯುವಕರಿಗೆ ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀನಿ. ಇವತ್ತು ಯುವಕರಲ್ಲಿ ಒಂದು ತಿಳುವಳಿಕೆ ಆಗ್ಬೇಕು. ಏನಂದ್ರೆ ನಮ್ಮಲ್ಲಿ 8 ರಿಂದ 9 ಇಂಜಿನಿಯರಿಂಗ್ ಕಾಲೇಜ್ ಇದೆ, 3 ರಿಂದ 4 ಮೆಡಿಕಲ್ ಕಾಲೇಜ್ ಇದೆ, 3 ಯೂನಿವರ್ಸಿಟಿಗಳಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪ್ಲೊಮಾ ಕಾಲೇಜಸ್. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ನಮ್ಮ ಯುವ ಮಿತ್ರರು ತಮ್ಮ ಡಿಗ್ರಿಯನ್ನ ತಗೊಂಡ ನಂತರ ಹೊರಗಡೆ ಜಿಲ್ಲೆಗೆ ಹೋಗಿ ವಯಸ್ಸಾದಂತ ತಂದೆ ತಾಯಿನ ಮನೆಯಲ್ಲಿ ಬಿಟ್ಕೊಂಡು ಈ ಸಮಯದಲ್ಲಿ ಅವರ ಕಾಳಜಿ ತಗೋಬೇಕಂತ ಸಮಯದಲ್ಲಿ ಹೊರಗಡೆ ಹೋಗಿ ತಮ್ಮನ್ನ ಜೀವನ ಮಾಡ್ತಾರೆ. ಅವ್ರಿಗೂ ಕೂಡ ಬಹಳ ಬೇಜಾರಾಗಿದೆ. ಯಾಕೆ ನಮ್ಮ ಯುವಕರಿಗೆ ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ನೌಕರಿ ಸಿಗಬಾರ್ದು? ಯಾಕೆ ನಮ್ಮ ಯುವಕರಿಗೆ ಇಲ್ಲಿ ಅವ್ರಿಗೆ ವ್ಯವಸಾಯ ಮಾಡಬೇಕಂತ ಎಲ್ಲ ಅವಕಾಶ ಅವ್ರಿಗೆ ಸಿಗಬಾರ್ದು? ಹಾಗಾಗಿ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಅತಿ ಉತ್ಸಾಹದಿಂದ ಆರ್ಮಿ ಜಾಯ್ನ್ ಆಗ್ಬೇಕು ಅನ್ನೋ ಒಂದು ಆಸೆಯಲ್ಲಿ ಬಹಳಷ್ಟು ಪರಿಶ್ರಮ ಪಡ್ತಾರೆ. ಹಾಗಾಗಿ ಅವ್ರಿಗೆ ಏನೇನು ಫೆಸಿಲಿಟೀಸ್ ಇದೆ ನಮ್ಮಲ್ಲಿ, ಅಥವಾ ಸ್ಪೋರ್ಟ್ಸ್ ಆಡುವಂತ ಯುವಕರಿಗೆ ಏನ್ ಫೆಸಿಲಿಟೀಸ್ ಇದೆ, ಕುಸ್ತಿ ಆಡುವಂತ ಯುವಕರಿಗೆ ಏನ್ ಫೆಸಿಲಿಟೀಸ್ ಇದೆ. ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬ್ಯಾಡ್ಮಿಂಟನ್ ಆಡ್ತಾರೆ, ಬ್ಯಾಡ್ಮಿಂಟನ್ ಚಾಂಪಿಯನ್ಸ್ ಇದ್ದಾರೆ. ಅವ್ರಿಗೆ ಏನಾದ್ರು ಸ್ಪೋರ್ಟ್ಸ್ ಅಲ್ಲಿ ಒಂದೇನಾದ್ರು ಫೆಸಿಲಿಟಿ ಸಿಕ್ಕಿದೆಯಾ? ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಬರುವಂತ 5 ವರ್ಷ ಬಹಳಷ್ಟು ಅಭಿವೃದ್ಧಿ. ಯಾಕಂದ್ರೆ ನಮ್ಮ ಅಥ್ಲೀಟ್ಸ್ ಗಳಿಗೆ ಸಿಗಬೇಕಾದಂತ ಒಂದು ಗ್ರೌಂಡ್ ಆಗಿರ್ಬೋದು, ಒಂದು ಟ್ರ್ಯಾಕ್ ಆಗಿರ್ಬೋದು, ಅಥವಾ ನಮ್ಮ ಆರ್ಮಿಗೆ ಹೋಗಬೇಕಂತ ಯುವಕರಿಗೆ ಹೆಚ್ಚಿನ ಸಮಯದಲ್ಲಿ ಕೋಚಿಂಗ್ ಕ್ಲಾಸಸ್ ಆಗಿರ್ಬೋದು, ಪ್ರತಿಯೊಂದು ತಾಲೂಕಿನಲ್ಲಿ ಫ್ರೀ ಕೋಚಿಂಗ್ ಕ್ಲಾಸಸ್ ಕೊಡಬೇಕು ಅನ್ನೋ ಒಂದು ಗುರಿ ನನ್ನದು. ಯಾಕಂದ್ರೆ ಹೆಚ್ಚಿನ ಯುವಕರಿಗೆ ಆಸಕ್ತಿ ಇದೆ ಆರ್ಮಿ ಜಾಯ್ನ್ ಆಗ್ಬೇಕು, ಡಿಫೆನ್ಸ್ ಜಾಯ್ನ್ ಆಗ್ಬೇಕು ಅನ್ನೋ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಯುವಕರಿಗೆ ಇವೆಲ್ಲ ಫೆಸಿಲಿಟೀಸ್ ಕೊಡ್ಬೇಕನ್ನ ಒಂದು ಲಕ್ಷ್ಯ ಇಟ್ಕೊಂಡು ಕೆಲಸ ಮಾಡಿ. ನಾನು ಸರಿಸುಮಾರು 3-4 ಪಾರ್ಲಿಮೆಂಟ್ ಚುನಾವಣೆಗಳನ್ನು ನೋಡಿ, ಮೋದಿ ಇಲ್ಲೇ 2014ರಲ್ಲಿ ಏನ್ ಮೋದಿಯಲ್ಲಿ ಇವಾಗಿನ ಏನ್ ಮೋದಿಯಲ್ಲಿ ಪರಿಸ್ಥಿತಿ ಇದೆ ಅನ್ನೋದನ್ನ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಹಾಗಾಗಿ ಜನರಲ್ಲಿ ಒಂದು ಆಕ್ರೋಶ ಇದೆ. ಯಾಕಂದ್ರೆ 2014ರಲ್ಲಿ ಏನೇನ್ ಘೋಷಣೆ ಕೊಟ್ಟಿದ್ರು? ಸ್ವಿಸ್ ಬ್ಯಾಂಕ್ ಇಂದ ಕಪ್ಪು ಹಣ ತಂದು ನಾವು
ಪ್ರತಿಯೊಬ್ಬರ ಖಾತೆಯಲ್ಲಿ 15 ಲಕ್ಷ ಜಮಾಯಿಸ್ತೀವಿ. ಪ್ರತಿಯೊಂದು ವರ್ಷ 2 ಕೋಟಿ ಯುವಕರಿಗೆ ನೌಕರಿಯನ್ನ ಕೊಡ್ತೀವಿ. ಬಹಳಷ್ಟು ಘೋಷಣೆಗಳನ್ನ ಏನು ಕೇಂದ್ರ ಸರ್ಕಾರದವರು, ಕೇಂದ್ರ ಬಿಜೆಪಿ ಅವರು ಏನು ಘೋಷಣೆ ಮಾಡಿದ್ರು, ಬಹಳಷ್ಟು ಘೋಷಣೆಗಳನ್ನ ಇನ್ನೂ ಕೂಡ ಪೂರ್ತಿ ಮಾಡಿಲ್ಲ. ಅದ್ರ ಬಗ್ಗೆ ಅವರು ಮಾತನಾಡೋಕ್ಕೂ ರೆಡಿ ಇಲ್ಲ. ಹಾಗಾಗಿ ಇವತ್ತಿನ ದಿನದಲ್ಲಿ ನಿಮಗೆ ಹೇಳ್ಬೇಕಾದ್ರೆ ಜನಸಾಮಾನ್ಯರಲ್ಲಿ ಒಂದು ದೊಡ್ಡ ಚರ್ಚೆ ಏನಿದೆ ಅಂದ್ರೆ ಇಲೆಕ್ಟೋರಲ್ ಬಾಂಡ್ಸ್. ಯಾರ್ಯಾರ ಮೇಲೆ ಇವರು IT ರೇಡ್ ಅನ್ನು ಮಾಡ್ತಾರೆ, ಅವ್ರವ್ರ ಕಡೆಯಿಂದ ಇವರು ಕೆಲವು ದಿನಗಳ ನಂತರ ಪಾರ್ಟಿ ಫಂಡ್ ಅನ್ನ ತಗೊಳ್ತಾರೆ. ಯಾವ ಮೂಲಕ? ಇಲೆಕ್ಟೋರಲ್ ಬಾಂಡ್ಸ್ ಮೂಲಕ. ಇವತ್ತು ಏನ್ ಸುಪ್ರೀಂ ಕೋರ್ಟ್ ಒಂದು ಆದೇಶನ ಮಾಡಿದ್ರು, ಆ ಆದೇಶದ ಮೂಲಕ ಯಾವ್ಯಾವ ಕಂಪನಿಗಳಿಂದ ಇವತ್ತು ಬಿಜೆಪಿಗೆ ಫಂಡಿಂಗ್ ಆಗಿದೆ ಅಂತ ತೆಗೆದು ನೋಡಿದ್ರೆ ಯಾರ್ಯಾರ ಮೇಲೆ IT ರೇಡ್ ಆಗಿದೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿದೆ, CBI ರೇಡ್ ಆಗಿದೆ, ಇವ್ರು ತಾನೇ ಅವರಿಗೆ ಒಂದೊಂದು ಇಲೆಕ್ಟೋರಲ್ ಬಾಂಡ್ಸ್ ಮೂಲಕ ಅವರಿಗೆ ಡೊನೇಷನ್ ನೀಡಿದ್ದಾರೆ. ಹಾಗಾಗಿ ಜನರಲ್ಲಿ ಬಹಳ ಆಕ್ರೋಶ ಇದೆ. ಏನು ಬಿಜೆಪಿ ಅವರು ತೋರಿಸಿ ಹೋಗ್ತಾ ಇದ್ದಾರೆ ಮೋದಿ ಅಲ್ಲೇ ಇದೆ ಅಥವಾ ಮೋದಿ ಅವರ ಸಾಧನೆ ಮೇರೆಗೆ ನಾವು ಮತ ತಗೊಳ್ತೀವಿ ಅನ್ನೋ ಆತರ ನನಗೇನು ಕಾಣ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇವತ್ತು ಗೊತ್ತಾಗಿದೆ ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಟಿವಿಗಳ ಮೂಲಕ ಇವತ್ತು ಯಾವ ತರ ಇವರು ಕೆಲಸದಲ್ಲಿ ವೈಫಲ್ಯ ಆಗಿದ್ದಾರೆ, ಯಾವ ತರ ಇವ್ರ ಘೋಷಣೆಗಳೆಲ್ಲ ಟೂಸಾಗಿದೆ. ಹಾಗಾಗಿ ಈ ಸರಿ ನಾವು ಕಾಂಗ್ರೆಸ್ ದವರು ಹೆಚ್ಚಿನ ಮತಗಳಿಂದ ಚಿಕ್ಕೋಡಿ ಆಗಿರ್ಬೋದು, ಬೆಳಗಾವಿ ಇರ್ಬೋದು, ಎರಡೂ ಕೂಡ ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನನಗೆ. ನಾನು ಮತದಾರರಲ್ಲಿ ಇಷ್ಟೇ ಒಂದು ಬೇಡ್ಕೋತೀನಿ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಹಳ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. 20 ವರ್ಷಗಳಿಂದ ನಮ್ಮ ಈ ಭಾಗದ ಸಂಸದರು ತಮ್ಮ ಊರಿಗಾಗಿರ್ಬೋದು, ತಮ್ಮ ಸ್ಥಳಕ್ಕಾಗಿರ್ಬೋದು ಬಂದು ಕೆಲಸ ಮಾಡಿಕೊಟ್ಟಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ಬಹಳಷ್ಟು ಯೋಜನೆಗಳು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಕೈ ತಪ್ಪಿ ಬೇರೆ ಜಿಲ್ಲೆಗೆ ಹೋಗಿದೆ. ಈ ಬಾರಿ ನಿಮ್ಮ ಮನೆ ಮಗನಾದ ಮೃಣಾಲ್ ಹೆಬ್ಬಾಳ್ಕರ್ಗೆ ಒಂದು ಅವಕಾಶ ಕೊಡಿ. ನಿಮ್ಮ ಮನೆ ಮಗನಾಗಿ ನಿಮ್ಮ ಸೇವೆಯನ್ನು ಮಾಡಕ್ಕೆ ನಾನು ಸದಾ ಸಿದ್ಧ ಆಗಿದ್ದೀನಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ.